ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರಿ, ಅದು ಯಾವಾಗ? ಮಾತಾಡಕ್ಕೆ ಹೋಗದೆ ನಡೆಯಕ್ಕೆ ಹೋಗದೆ ಇರೋ ಟೈಮಲ್ಲಿ. ಇಷ್ಟೆಲ್ಲ ಮಾಡಿದ್ ನಿಮ್ಗೆ ನಾನೇನ್ ಮಾಡಿದೆ? ಏನೂ ಮಾಡಿದೆ, ಅಸಹಾಯಕನಾಗಿ ನಿಂತಿದ್ದೀನಿ. ಇನ್ನ ನನ್ನ ಕೈ ಕೊಟ್ಟು ಸುಮ್ಮನೆ ನಿಂತಿರಲ್ಲ. ನಿಮ್ಮ ಸಾವಿಗೆ ಪ್ರತೀಕಾರ ತಗೋತೀನಿ. ನಿಮ್ಮ ಒಂದು ಜೀವಕ್ಕೆ ಪ್ರತಿಯಾಗಿ ಇಡೀ ಸೈನ್ಯನ ನಾಶ ಮಾಡ್ತೇನೆ. ಇದು ನನ್ನ ಪ್ರತಿಜ್ಞೆ. ಈ ವೇದಾಂತ ಇಲ್ಲ ಅಂದರೆ ಆಫೀಸ್ ಕೆಲಸ, ಮನೆ ಕೆಲಸ ಎಲ್ಲ ನನ್ನ ತಲೆ ಮೇಲೆ ಬಿದ್ದುಬಿಡುತ್ತೆ. ಅಮ್ಮೋ ಅಮ್ಮೋ, ಏನು ಏನಾಯ್ತು? ಅಮ್ಮು ಅದು ಅಣ್ಣ ಯಾಕೋ ಗಾಬರಿ ಆಗಿದ್ಯಾ? ಏನಾಯ್ತು? ಗಾಬರಿ ಆಗೋಂಥದ್ದೇನಿಲ್ಲ ಅಮ್ಮು. ಆ ಧ್ರುವ ಇಷ್ಟೊತ್ತಿನಲ್ಲಿ ಬೈಕ್ ತಗೊಂಡು ಎಲ್ಲಿಗೋ ಹೋದ. ಬೈಕ್ ತಗೊಂಡು ಹೋದ್ರಾ? ಅಣ್ಣ ಮಧ್ಯರಾತ್ರಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋದ್ರು? ಫೋನ್ ಮಾಡಿ ಕೇಳಬೇಕಿತ್ತು. ಅವ್ನು ಹೊರಟಿದ ತಕ್ಷಣ ಕಾಲ್ ಮಾಡಿದೆ ಅಮ್ಮು. ಫೋನ್ ಆಲ್ರೆಡಿ ನಾಟ್ ರೀಚಬಲ್ ಅಂತ ಬರ್ತಿದೆ. ಫೋನ್ ನಾಟ್ ರೀಚಬಲ್ ಬರ್ತಿದ್ಯಾ? ರಾಜಣ್ಣ ಏನಾದರೂ ಬೈಕ್ ರೈಡ್ ಹೋಗ್ತೀನಿ ಅಂತ ಹೇಳಿದ್ರಾ? ಇಲ್ಲ ಅಮ್ಮು, ಅವ್ನು ಹೋಗಿದ್ದ ರೀತಿ ನೋಡಿದ್ರೆ ಯಾವುದೋ ಬೈಕ್ ರೈಡ್ಗೋ ಟ್ರಿಪ್ಗೋ ಹೋಗೋ ಥರ ಇರಲಿಲ್ಲ. ಮತ್ತೆ ಅಮ್ಮು, ಧ್ರುವ ಬೆಳಗ್ಗೆಯಿಂದ ತುಂಬ ಕೋಪದ ಇದ್ದ. ಚಿಕ್ಕಪ್ಪನ ಸಾವಿಂದ ಅವ್ನು ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ಏನೂ ತಪ್ಪು ಮಾಡಿದಾರೋ ನಮ್ಮ ಮಾವನ ಕೊಂದಿರೋ ಆ ಬೆಟ್ಟಪ್ಪ ಮತ್ತು ಅಗ್ನಿನ ಸುಮ್ಮನೆ ಬಿಡಲ್ಲ ಅಂತ ಬೇರೆ ಹೇಳ್ತಿದ್ದ. ಯಾಕೋ ಅವನು ಹಾಗಾದ್ರೆ ರಾಜಣ್ಣ ಬೆಟ್ಟಪ್ಪ ಮತ್ತು ಅಗ್ನಿನ... ನನಗೂ ಅದೇ ಅನುಮಾನ ಬರ್ತಿದೆ ಅಮ್ಮ. ಧ್ರುವ ಆ ಬೆಟ್ಟಪ್ಪನ ಮನೆಗೆ ಹೋದ ಅನ್ಸುತ್ತೆ. ಅವನಿಗಿರೋ ಕೋಪಕ್ಕೆ ಅವ್ರನ್ನ ಕೊಂದ್ರು ಕೊಲ್ತಾನೆ. ಇಲ್ಲ ಅಮ್ಮ, ಈ ವಿಷಯ ಇನ್ನೂ ದೊಡ್ಡದಾಗೋ ಮುಂಚೆ ನಾವೇನಾದ್ರೂ ಮಾಡಲೇಬೇಕು. ಹೌದಣ್ಣ, ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.